ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ನಾವು ಇವತ್ತಿಲ್ಲಿ ಸ್ನೇಹಿತರೆ, ಇದು ಮಾಳಪುರ ಲಾಸ್ಟ್ ಬಸ್ ಸ್ಟಾಪ್ ಹತ್ರ ಮುಂದೆ ASF ಅಂತ ಹಾಲ್ ಬರುತ್ತೆ. ಇಲ್ಲಿ ಒಂದು ತಾಜ್ ನಗರ್ ಅಂತ ಹೇಳಿದು, ಇಲ್ಲಿ ಒಂದು ನಾನ್ ಎನ್ಎ ಸೈಟ್ ಮನೆ ಸೇರಿಗಿದೆ ಸ್ನೇಹಿತರೆ. ಇದು 2 BHK ಮನೆ. ಇದು ಇದರ ಸೈಜ್ ಬಂದುಬಿಟ್ಟು 29 ಆ್ಯಂಡ್ 32 ಸೈಜ್ ಇದೆ ಸ್ನೇಹಿತರೆ. ಇದು ನೋಡ್ಬೋದು, ಇಲ್ಲೊಂದು ಫ್ರಂಟಲ್ಲಿ ಒಂದು ಸಂಪನ್ನ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕಾರ್ಪೊರೇಷನ್ ವಾಟರ್ ಇದೆ. ಇದು ಫ್ರಂಟ್ ಕಂಪ್ಲೀಟ್ ಟೈಲ್ಸನ್ನು ನೋಡ್ಬೋದು ನೀವು. 2x4 ಅನ್ನು ಟೈಲ್ಸನ್ನು ಹಾಕಿದ್ದಾರೆ, ವಿತ್ ಗೋಲ್ಡನ್ ಸ್ಟಿಪ್ ಹಾಕಿದ್ದಾರೆ. ಆ್ಯಂಡ್ ವಿಂಡೋಗೆ ಸ್ಕರ್ಟಿಂಗ್, ಗ್ರಾನೈಟ್ ಸ್ಕರ್ಟಿಂಗ್ ಹಾಕಿದ್ದಾರೆ ಡೋರ್ ಆ್ಯಂಡ್ ವಿಂಡೋಗೆ. ಆ್ಯಂಡ್ ಇದು ಪಾರ್ಕಿಂಗ್ ಟೈರ್ಸ್ ಆ್ಯಂಟಿ ಸ್ಕಿಡ್ ಟೈರ್ಸನ್ನು ಹಾಕಿದ್ದಾರೆ ಇಲ್ಲಿ. ಇದನ್ನು ನೋಡ್ಬೋದು ಸ್ನೇಹಿತರೆ. ಇಲ್ಲೊಂದು ಪಕ್ಕದಲ್ಲಿ ಇದು ಕಾಣ್ತಾ ಇದೆಯಲ್ಲ, ಇದು BSK ಲೇಔಟ್ ಅಂತ ಹೇಳಿದ್ದು. ಇದು ASF ಹಾಲಿಂದ ಈಚೆ ಒಳಗಿಂದ ಕೂಡ ನೀವು ಬಂದು ಇದರ ಬರ್ಬೋದು. ಇಲ್ಲಪ್ಪ ಅಂದರೆ ತಾಜ್ ನಗರ್ಗೆ, ಇದು ಮಾಳಪುರ ಲಾಸ್ಟ್ ಬಸ್ ಸ್ಟಾಪ್ ಟು ಏರಿಕೊಪ್ಪ, ಇದು ಎತ್ತಿನಗುಡ ಹೋಗೋ ರೋಡಿಗೆ ಬಂದರೆ ಈ ಏರಿಯಾಗೆ ಬರ್ಬೋದು ಈ ಥರ. ಆ್ಯಂಡ್ ಇದು ಅಡ್ವಾಂಟೇಜ್ ಏನಂದ್ರೆ ಸ್ನೇಹಿತರೆ ಹೇಳ್ತೀನಿ ನೋಡಿ, ಇದು ಡೆಡ್ ಆ್ಯಂಡ್. ಇದು ಇಲ್ಲಿ ನೋಡಿದ್ರಲ್ಲ, ಈ ಮನೆ ಡೆಡ್ ಆ್ಯಂಡ್ ಇದು. ಹೀಗಾಗಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ಫಂಕ್ಷನ್ ಆದರೆ ಆರಾಮಾಗಿ ಪೆಂಡಲ್ ಹಾಕ್ಕೊಂಡು ಆರಾಮ್ ಡಿಸ್ಟರ್ಬೆನ್ಸ್ ಇಲ್ದಂಗೆ ಆರಾಮ್ ಫಂಕ್ಷನ್ ಮಾಡ್ಕೋಬೋದು ಇಲ್ಲಿ. ಆ ಥರ ಒಂದು ಒಳ್ಳೆ ಇದೊಂದು ಅಡ್ವಾಂಟೇಜ್ ಇದೆ ಈ ಮನೆಗೆ. ಇನ್ನು ಒಳಗಡೆ ಬರೋದಾದರೆ ಇದೊಂದು ಸಾಗವಾನಿ ಡೋರನ್ನು ಹಾಕಿದ್ದಾರೆ. ಇದು ಲಿವಿಂಗ್ ರೂಮ್ ಸ್ನೇಹಿತರೆ. ಇದು ಒಂದು ಒಳ್ಳೆ ಹ್ಯೂಜ್ ಸ್ಪೇಸ್ ಇದೆ ಲಿವಿಂಗ್ ರೂಮು. ಆ್ಯಂಡ್ ಇಲ್ಲಿ ಫಾಲ್ಸಿಂಗ್ ನೋಡ್ಬೋದು, ತುಂಬ ಒಳ್ಳೆ ಯೂನಿಕ್ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲ. ಆ್ಯಂಡ್ ಇದು ನೋಡ್ಬೋದು, ವಿತ್ ಫ್ಯಾನ್ ಕೂಡ ಫಿಟ್ ಮಾಡಿದ್ದಾರೆ, LED ಕಲರ್ ಅಷ್ಟೇ ನೋಡ್ಬೋದು ನೀವು. ವಾಲ್ ಕಲರ್ ಆಗಿರ್ಬೋದು, 3x1 ಕಾಂಬಿನೇಷನ್ ಮಾಡಿದ್ದಾರೆ. ಕಲರ್ ಎಲ್ಲ ಒಳ್ಳೆ ರೀತಿ ಇದೆ, ತುಂಬ ಡೀಸೆಂಟ್ ಆಗಿದೆ ಕಲರ್ ಎಲ್ಲ. ಆ್ಯಂಡ್ ಇದು 2x2 ವಿಟ್ರಿಫೈಡ್. ಇದು ನೋಡೋದಾದ್ರೆ ಸ್ನೇಹಿತರೆ, ಇದು ಕಿಚನ್. ಇದು ಪೂಜೆ ರೂಮ್ ಮಾಡಿದ್ದಾರೆ. ಆ್ಯಂಡ್ ಇದು ಫೇಸ್ ಬಂದುಬಿಟ್ಟು, ಮೇನ್ ಫೇಸ್ ಬಂದುಬಿಟ್ಟು ನಾರ್ತಿಗಿದೆ. ಇದು ಕಿಚನ್ ನೋಡ್ಬೋದು, ಆಗ್ನೇಯ ಮೂಲೆಗಿದೆ ಕಿಚನ್. ಇದು ತುಂಬ ದೊಡ್ಡದಾಗಿದೆ ಕಿಚನ್. ಇದು ಕಿಚನ್ ಆಗಿ ಆಮೇಲೆ ಡೈನಿಂಗ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಇದೊಂದು ಸ್ಟೋರೇಜ್ಗೋಸ್ಕರ ಮಾಡ್ಕೊಂಡಿರುವಂಥ ಒಂದು ಸ್ಪೇಸ್ ಇದು. ಇದು ನೋಡಬಹುದು, ಇದೆಲ್ಲ ಫುಲ್ ಗ್ರಾನೈಟ್. ಇದು ಒಂದು ಕಾರ್ಪೊರೇಷನ್ ಒಂದು ಓವರ್ ಟ್ಯಾಂಕರ್ ಮಾಡ್ಕೊಂಡಿರ್ತಾರೆ ಟ್ಯಾಬನ್ನು. ಇದು ಹಿತ್ತಲ್ ಡೋರ್. ಇದು ಯುಟಿಲಿಟಿ ಏರಿಯಾ, ವಾಷಿಂಗ್ ಏರಿಯಾ. ಒಳ್ಳೆ ಸ್ಪೇಸ್ ಬಿಟ್ಟಿದ್ದಾರೆ, ಚೆನ್ನಾಗಿದೆ ಸ್ಪೇಸ್ ಎಲ್ಲ. ಇದು ನೋಡಿ, ಇದೊಂದು ಗೇಟ್ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿಂದ ಕೂಡ ನೀವು ಬರ್ಬೋದು. ASF ಅಲ್ಲಿಂದ ಹಿಂಗೆ ಬಂದರೆ ನೀವು ಒಳಗಡೆ ಈ ಥರ ಎಂಟ್ರಿ ಕೊಡ್ಬೋದು ಬೇಕಾದರೆ. ಇದು ನೋಡಿ, ಇಲ್ಲಿ ಕೂಡ ಬೆಡ್ರೂಮ್ಗೆ ಹೋಗುವಂಥ ಎಂಟ್ರೆನ್ಸ್ಗೆ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಇದೊಂದು ಸಿಂಕ್ ಹಾಕಿದ್ದಾರೆ ಇಲ್ಲಿ. ಇದೊಂದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದು ಟಾಯ್ಲೆಟ್ ಬಾತ್ರೂಮ್ ಅಷ್ಟೇ ತುಂಬ ದೊಡ್ಡದಾಗಿದೆ. ಇದು ಇಂಡಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ ಇದು. ಆ್ಯಂಡ್ ಮಿಕ್ಸರು. ಇದು ಫಸ್ಟ್ ಬೆಡ್ರೂಮ್ ಸ್ನೇಹಿತರೆ. ಇದು ಕೂಡ ಅಷ್ಟೇ ಬೆಡ್ರೂಮ್ ನೋಡಿ, ತುಂಬ ಒಳ್ಳೆ ದೊಡ್ಡ ಸ್ಪೇಸ್ ಇದೆ. 10x12 ಇದೆ ಸೈಜು, 10x12 ಇದೆ. ಇಲ್ಲಿ ಕೂಡ ಫ್ಯಾನ್ ಫಿಟ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ. ಇದು ಕಮೋಡ್ ಹಾಕಿದ್ದಾರೆ ಇಲ್ಲಿ. ಆ್ಯಂಡ್ 7 ಫೀಟ್ವರೆಗೂ ಟೈಲ್ಸನ್ನು ಫಿಟ್ ಮಾಡಿದ್ದಾರೆ. ಟಾಯ್ಲೆಟ್ ತುಂಬ ಚೆನ್ನಾಗಿದೆ, ತುಂಬ ಸ್ಪೇಸಸ್ ಆಗಿದೆ. ಆ್ಯಂಡ್ ಲ್ಯಾಪ್ಟಾಪ್ ಕೂಡ ಮಾಡಿದ್ದಾರೆ.
ಓಹೋ ಲ್ಯಾಫ್ಟ್ ನೋಡಿ, ತುಂಬ ದೊಡ್ಡದಾಗಿದೆ ಲ್ಯಾಫ್ಟ್. ಇದು ಒಂದು ಮನೆಗೆ ಬೇಕಾಗುವಂಥ ಒಂದು ಲಗೇಜನ್ನು ಇಲ್ಲಿ ಇಟ್ಕೋಬೋದು ನಾವು, ಅಷ್ಟು ದೊಡ್ಡ ಸ್ಪೇಸ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಕೂಡ ಹಾಗೆ ಪೇಂಟ್ ಮಾಡ್ಬೋದು, ಡಿಸೆಂಟ್ ಇದೆ ಪೇಂಟ್. ಆ್ಯಂಡ್ ಇಲ್ಲಿ ಬರೋದಾದರೆ ಇದು ಸೆಕೆಂಡ್ ಬೆಡ್ರೂಮ್ ಸ್ನೇಹಿತರೆ. ಇದು ಕೂಡ ಅಷ್ಟೇ ಒಳ್ಳೆ ಸ್ಪೇಸ್ ಇದೆ ರೂಮು. ಇಲ್ಲಿ ಕೂಡ ಅವರು ಬೆಡ್ರೂಮಲ್ಲಿ 2 ವಿಂಡೋ ಮಾಡಿದ್ದಾರೆ. ಇನ್ನು ಇದು ಟೆರೆಸ್ ಮೇಲೆ ಹೋಗಿ ಇದು ಟೆರೆಸ್ ಸ್ನೇಹಿತರೆ ನೋಡ್ಬೋದು. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದೊಂದು 1000 ಲೀಟರ್ ಕೆಪಾಸಿಟಿ ಇರುವಂಥ ಟ್ಯಾಂಕನ್ನು ಕೂಡ ಫಿಟ್ ಮಾಡಿದ್ದಾರೆ. ಆ್ಯಂಡ್ ಇದು ನೋಡ್ಬೋದು, ಮಾಳಪುರದಿಂದ ಈ ಥರ ಬಂದರೆ, ಈಚೆ ಬಂದರೆ ಇದು ಎತ್ತಿನಗಡೆ ಹೋಗೋ ರೋಡ್. ಇದು ಹೀಗೆ ಎತ್ತಿನಗಡೆ ಹೋಗೋ ರೋಡಿಗೆ ಸ್ವಿಮ್ಮಿಂಗ್ ಪೂಲ್ ಹತ್ತತ್ರ ಇದು ತಾಜ್ ನಗರ್ ಅಂತ ಬರುತ್ತೆ, ಆ ಏರಿಯಾ ಇದು. ಇದು BSK ಅಂತ ಲೇಔಟ್ ಇದು, ಈಚೆ ಕಡೆ ಇದು ಅಂಗಡಿಗಳೆಲ್ಲ ಆಗಿದೆ. ಆಮೇಲೆ ಇದು ನಮಗೆ ನೋಡ್ಬೋದು, ಇದು ಡೆಡ್ ಹ್ಯಾಂಡ್. ಇದು ಇಲ್ಲಿ ಯಾವುದೂ ಕೂಡ ಮತ್ತೆ ಕಂಟಿನ್ಯೂ ರಸ್ತೆ ಆಗೋದಿಲ್ಲ. ಇದು 29 ಮತ್ತು 32 ಸೈಜಿಂದು ಸ್ನೇಹಿತರೆ. ಇದು ನಾನ್ ಎಣ್ಣೆ ಸೈಟ್. ಇದರ ಪ್ರೈಸ್ ಬಂದುಬಿಟ್ಟು 46 ಲಕ್ಷ ಹೇಳ್ತಾ ಇದ್ದಾರೆ. ಆನ್ ಟೇಬಲ್ ನೆಗೋಸಿಯೇಷನ್ ಆಗುತ್ತೆ ಸ್ನೇಹಿತರೆ. ಈ ಮನೆ ಇಷ್ಟ ಆದರೆ ದಯವಿಟ್ಟು ಈ ಮನೆ ಕಾಣ್ತಿರೋ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು, ಈ ಮನೆ ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದೆ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ನಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.